ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿ ಪಿ ಹೆಗ್ಡೆ. ಇವತ್ತು ವಿ ಪಿ ಹೆಗ್ಡೆ ವೈಟಲ್ ಬ್ರ್ಯಾಂಡ್ ಪ್ರೊಡಕ್ಷನ್. ಇವತ್ತು ತೆಂಗಿನ ವಿಚಾರದಲ್ಲಿ ಹೇಳ್ಬೇಕಂತ ಇದ್ದೇನೆ. ಅಂದರೆ ಬಹಳಷ್ಟು ಪ್ರಶ್ನೆಗಳು ರೈತರಿಂದ ಬಂದಿರ್ತದೆ. ಅವರು ಕೆಲವು ಪ್ರಶ್ನೆಗಳನ್ನು ನೋಡುವಾಗ ರೈತರು ಬಹಳ ಗೊಂದಲದಲ್ಲಿದ್ದಾರೆ ಅಂತ ಹೇಳುವಂಥ ವಿಚಾರಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಮೊದಲು ಏನು ಅಂದರೆ ತೆಂಗು ಕರ್ನಾಟಕದ ಒಂದು ಮುಖ್ಯವಾದ ಬೆಳೆ. ಇದರಲ್ಲಿ ತೆಂಗಿನಲ್ಲಿ ಏನು ಮಾಡಬಹುದು, ಯಾಕಂದರೆ ಅದರ ಹೆಸರೇ ಕಲ್ಪವೃಕ್ಷ ಅಂತ ಇರುವಾಗ ಇದರಲ್ಲಿ ಏನು ಮಾಡಲಿಕ್ಕಾಗುತ್ತೆ. ತೆಂಗಿನ ಎಣ್ಣೆ ತೆಗಿತಾರೆ, ತೆಂಗಿಗೆ ತರಕಾರಿಗೆ ಉಪಯೋಗಿಸ್ತಾರೆ, ಔಷಧಿಗಳಲ್ಲಿ ಉಪಯೋಗಿಸ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಇದು ಕಲ್ಪವೃಕ್ಷ ಅಂತ ಎಲ್ಲದಕ್ಕೂ ತೆಂಗು ಬೇಕಾಗುವಂಥದ್ದು. ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದರೆ ನಿಮ್ಮ ಯಾವ ರಿಫೈನ್ಡ್ ಆಯಿಲು ಬೇಡ, ಯಾವ ರೋಗಗಳು ಕೂಡ ಬರೋದಿಲ್ಲ. ಇದು ಅತಿ ಉತ್ತಮವಾದ ಒಂದು ಇದರಲ್ಲಿ ಬೇಕಾದಷ್ಟು ಕಚ್ಚಾ ಪದಾರ್ಥಗಳು. ಆ ಮರ ಒಣಗಿ ಬಿದ್ದು ಅದರಲ್ಲಿ ಮನೆ ಕಟ್ಟಲಿಕ್ಕೆ ಮಾಡಿಕೊಳ್ಬೋದು. ಅದರಿಗೆ ಗರಿಗಳನ್ನು ನೇಯ್ಗೆ ಮಾಡಿಕೊಂಡು ಸೂರು ಮಾಡಿಕೊಳ್ಬೋದು. ಇದೆಲ್ಲ ವಿಚಾರಗಳು ಭಾಳಷ್ಟು. ಅಂದರೆ ಇದರಲ್ಲಿ ಇದು ಹೇಳಿಕೆ ಸಾಧಾರಣ ಒಂದು ಅರ್ಧ ಗಂಟೆ ಬೇಕಾಗೋದು ಏನು ಯಾವುದು ಅಂತ ಹೇಳುವಂಥದ್ದು. ಮತ್ತು ಇದು ಎಲ್ಲ ಜಾಗದಲ್ಲಿ ಕೂಡ ಬೆಳೆಯುವಂಥ ಒಂದು ಇದಕ್ಕೆ ಇಷ್ಟೇ ತೇವಾಂಶ ಅಂತ ಉಂಟು. ಆ ತೇವಾಂಶದ ಒಳಗೇನೆ ಬೆಳೆದ್ರೆ ಉತ್ತಮ ಬೆಳೆ ಸಿಗ್ಬೋದು. ಮತ್ತು ಇನ್ನು ಬೇರೆ ಜಾಗದಲ್ಲಿ ಬೆಳೆದರೂ ಕೂಡ ಅದರಲ್ಲಿ ಉತ್ತಮವಾದ ಒಂದು ಫಲಿತಾಂಶಗಳನ್ನು ನಾವು ತಗೊಳ್ಬೋದು. ಇದರಲ್ಲಿ ಮತ್ತೆ ಎರಡನೇ ವಿಷಯ ತಳಿಗಳು. ಇದರಲ್ಲಿ ಉದ್ದನೆ ತಳಿಗಳು, ಗಿಡ್ಡ ತಳಿಗಳು ಅಂತ ಹೇಳಿಬಿಟ್ಟು ಕಸಿ ತಳಿಗಳು, ಟಾಲ್ ತಳಿಗಳು ಎಲ್ಲ ಬೇರೆ ಬೇರೆ ರೀತಿಯ ತಂತ್ರದಲ್ಲಿದೆ, ತಳಿಗಳಿದ್ದಾವೆ. ಹೆಸರಾಂತ ತಳಿಗಳಲ್ಲಿ ವೆಸ್ಟ್ ಕೋಸ್ಟ್ ಟಾಲು, ಅರ್ಸಿಕೆರೆ ಟಾಲು, ಟಿಪ್ಟೂರ್ ಟಾಲು, ಲಕ್ಷದ್ವೀಪ, ಅಂಡಮಾನ್ ವೆರೈಟಿಗಳು, ಕೋಸ್ಟಲ್ ಏರಿಯಾದಲ್ಲಿ ಇರುವಂಥದ್ದು ಟಾಲ್ಗಳು ಎಲ್ಲ ಬೇರೆ ಬೇರೆ ವೆರೈಟಿಗಳಿದ್ದಾವೆ. ಆ ಸ್ಥಳಕ್ಕೆ ಅದರಲ್ಲಿ ಉತ್ತಮವಾದ ಒಂದು ಇಳುವರಿ ಬರ್ತದೆ. ಮತ್ತು ಇಂಥ ತಳಿಗಳನ್ನು ಬೇರೆ ಕಡೆಯೂ ಹಾಕ್ಬೋದು. ಅದರಲ್ಲಿ ಸ್ವಲ್ಪ ಕಷ್ಟ ಮಾಡಿ ಅದರ ಕೃಷಿಯನ್ನು ಸರಿ ಮಾಡಿಕೊಂಡು ಹೋದರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಎತ್ತರದ ತಳಿಗಳಿಗೆ ಹೆಚ್ಚಾಗಿ 9 ಮೀಟರ್ ಅಂದರೆ 27ರಿಂದ 30 ಅಡಿ ದೂರದಲ್ಲಿ ನೆಡ್ಬೋದು. ಇನ್ನು ಗಿಡ್ಡ ತಳಿಗಳು ಅಂತ ಹೇಳಿದರೆ 25ರಲ್ಲಿ ನಡ್ಬೋದು. ಒಂದು ಎಕರೆಗೆ ಸಾಧಾರಣ ಒಂದು ಎಕರೆಗೆ 50 ಹಾಗೂ 90 ಗಿಡಗಳವರೆಗೆ ತಳಿಗಳು ಬರ್ತವೆ. ಅಂದರೆ ಹೈಬ್ರಿಡ್ ತಳಿಗಳೆಲ್ಲ 90 ಗಿಡಗಳಿಗೆ ಹಾಕ್ಬೋದಾಗ್ತದೆ. ಗುಣಿಯ ಗಾತ್ರ ನಿಜವಾಗಿ ಒಂದು 3 ಅಡಿ ತೆಗೆದುಬಿಟ್ರೆ ಸಾಕಾಗುತ್ತೆ. ಅಷ್ಟು ಬೇಡ, 2 ಅಡಿ ಹೊಡೆಯುತ್ತೆ. ಅಂದರೆ ನಾವು ಯಾವ ಟೈಮ್ನಲ್ಲಿ ಗಿಡಗಳನ್ನು ನಡ್ತೇವೆ ಅಂತ ಅದರ ಮೇಲೆ ನಮ್ಮ ಗುಣಿಯ ಅಂತರವನ್ನು ಮಾಡ್ಬೋದು. ಮತ್ತು ಸಿಲೆಕ್ಷನ್, ಇದು ಯಾವುದು ಗಿಡಗಳನ್ನು ಯಾವ ರೀತಿ ಸಿಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಯಾವ ಬೀಜ ನಟ್ಟು ಬಿಟ್ಟು ಮೊಳಕೆ ಬರಲಿಕ್ಕೆ ಇಟ್ಟುಬಿಟ್ಟು ಆದ ಮೇಲೆ 6 ತಿಂಗಳ ಒಳಗೆ ಎಲೆಗಳು ಬಂದುಬಿಟ್ಟು ಆ ಎಲೆಗಳು ಒಂದಕ್ಕೊಂದು ಅಂಟಿಕೊಂಡ್ಬಿಡೋದೆಲ್ಲ ಬಿಟ್ಟು ಬಂದದ್ದು ಇದು ಭಾಳ ಉತ್ತಮವಾದ ಒಂದು ಬೀಜ ಅಂತ ಹೇಳ್ಬೋದು. ಮತ್ತು ಬೀಜಗಳನ್ನು ಸಿಲೆಕ್ಟ್ ಮಾಡುವಾಗಲೂ ನಾವೇನು ಮಾಡಬೇಕು ಅಂತ ಹೇಳಿದರೆ, ಒಂದು 20-25 ವರ್ಷದ ನಂತರ ಒಂದು 80ರಿಂದ ಮೇಲೆ ಕಾಯಿ ಕೊಡುವಂಥ ಮರಗಳಿಂದ ಬೀಜಗಳನ್ನು ಸಿಲೆಕ್ಟ್ ಮಾಡಲಿಕ್ಕಾಗುತ್ತೆ. ಬೀಜವನ್ನು ನಡುವಾಗ ಯಾವ ರೀತಿ ನೆಡ್ಬೋದು, ಹೇಗೆ ನೆಟ್ಟಿಗೆ ನಡುವಾಗ ಅಥವಾ ಅಡ್ಡ ಹಾಕಿಬಿಟ್ಟು ಕಾಯಿಗಳನ್ನು ಇಟ್ಟರೆ ಹೇಗೆ ಬರ್ತದೆ ಯಾವುದಂತ ನೋಡೋದನ್ನು ಪ್ರತಿಯೊಂದು ಬೀಜದ ಸೆಲೆಕ್ಷನ್ನ ಮೇಲೆ ಹೊಂದ್ಕೊಂಡು ನಾವು ಇದು ಮಾಡ್ಕೊಳ್ಬೋದು. ಮತ್ತು ಮುಖ್ಯವಾಗಿ ಹೇಳಬೇಕಾಗಿರೋದಂದರೆ ತೆಂಗಿಗೆ 3 ರೀತಿಯ ಬೇರುಗಳಿದ್ದಾವೆ. 3 ರೀತಿಯ ಬೇರುಗಳಲ್ಲಿ ಒಂದು ಆ್ಯಂಕರಿಂಗ್ ರೂಟ್ ಅಥವಾ ತಾಯಿ ಬೇರು ಅಂತ ಹೇಳ್ಬಿಟ್ಟು, ಅದು ಮರ ಎಷ್ಟು ಮೇಲೆ ಬೆಳೀತದ ಅಷ್ಟೇ ಕೆಳಗೆ ಹೋಗುತ್ತದೆ, ಕೆಳಗೆ ನೆಟ್ಟಿಗೆ ಹೋಗುತ್ತದೆ. ಬಂಡೆ ಸಿಕ್ಕಿದ್ರು ಬಂಡೆ ಹೊಡ್ಕೊಂಡು ಹೋಗುವಂಥ ಶಕ್ತಿ ಇದೆ. ಆದರೆ ಅಡ್ಡ ಕತ್ತಿ ಹಾಕಿದರೆ ಮಾತ್ರ ತುಂಡಾಗುತ್ತದೆ. ಇದು ಆ್ಯಂಕರಿಂಗ್ ರೂಟ್. ಇದು ಭಾಳ ಮುಖ್ಯವಾದ ತಾಯಿ ಬೇರು ಅಂತ ನಾವು ಹೇಳ್ತಾ ಇದ್ದೀವಿ. ಎರಡನೇ ಬೇರು
ಆಹಾರ ತಿನ್ನುವಂಥ ಬೇರುಗಳು. ಇದು ಭೂಮಿಯಿಂದ 1 ಅಡಿ 1.5 ಅಡಿ ಕೆಳಗೆ ಹರಡ್ತದೆ. ಇದು ಒಂದು ಲೆಕ್ಕದ ಪ್ರಕಾರ 400 ಬೇರುಗಳು ಬರ್ಬೋದು. 300ರಿಂದ 400 ಬೇರುಗಳು ಆಹಾರ ತಿನ್ನುವಂಥ ಬೇರುಗಳು ಬರ್ತವೆ. ಈ ಬೇರುಗಳಿಗೆ ಬಿಳಿ ಬೇರಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ರೈತರು ಬಿಳಿ ಬೇರಿಲ್ಲ. ಇದು ಆಹಾರ ತಿನ್ನುವ ಬೇರುಗಳು. ಅದರ ತುದಿಯಲ್ಲಿ ರೂಟ್ ಕ್ಯಾಪ್ ಅಂತ, ಅಂದರೆ ಒಂದು ಟೋಪಿ ಟೈಪ್ನಲ್ಲಿ ಬರ್ತದೆ. ಅದು ಎಲ್ಲಿವರೆಗೆ ಹೋಗ್ತದೆ? ನಮ್ಮ ಗರಿಗಳು, ಮರದ ಗರಿಗಳು ಹರಡುವಷ್ಟು ದೂರ, ಅಂದರೆ ಅದನ್ನು ಡ್ರಿಪ್ ಸರ್ಕಲ್ ಅಂತ ಕರೀತೇವೆ, ಅಲ್ಲಿವರೆಗೆ ಹೋಗ್ತದೆ. ಈ ಬೇರುಗಳು ಮೇಲಿನ ಬೇರುಗಳು, ಇದು ಕೆಲವು ಸಣ್ಣ ಬೇರುಗಳು ಎಲ್ಲ ಬೇರೆ ಬೇರೆ ರೀತಿಯ ಬೇರುಗಳಿದ್ದಾವೆ. ಇದರಿಂದ ಬೇರುಗಳು ಜಾಸ್ತಿ ಇರೋದ್ರಿಂದ ರೂಟ್ ಕ್ಯಾಪಿಂದ ಅದನ್ನು ಬುಡ ಬಿಡಿಸಬಾರ್ದು. ಯಾಕೆ ಬುಡ ಬಿಡಿಸ ಅಂದರೆ ರೂಟ್ ಕ್ಯಾಪ್ ಉದ್ದವಾದ ಬೇರುಗಳು ಬಂದಾಗ ರೂಟ್ ಕ್ಯಾಪ್ ತುತ್ತು ಕಟ್ಟಾಗೋದ್ರಿಂದ ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಹಾಗಾಗಿ ಅದನ್ನು ಬುಡ ಬಿಡಿಸುವಂಥ ಅದನ್ನು ಬಿಟ್ಬಿಡ್ಬೇಕು. ಅದು ಮಾಡಬಾರ್ದು. ಅದು ಮಾಡಿದರೆ ಕಟ್ಟಾಗ್ಬಿಟ್ರೆ, ಬೇರುಗಳು ಕಟ್ಟಾಗ್ಬಿಟ್ರೆ ಅದು ಪುನಃ ರೂಟ್ ಕ್ಯಾಪ್ ಹುಟ್ಟಬೇಕು, ಅದರ ಮುಖಾಂತರ ಹೇಳ್ಕೊಳ್ಬೇಕು ಅಂತ ಹೇಳಿದರೆ ನಿಮಗೆ 2 ತಿಂಗಳು 3 ತಿಂಗಳು ಬೇಕಾಗುತ್ತೆ. ಆಮೇಲೆ 3ನೇ ಬೇರುಗಳು ಗಾಳಿ ತಗೊಳ್ಳೋ ಬೇರುಗಳು. ಈ ಗಾಳಿ ತಗೊಳ್ಳೋ ಬೇರುಗಳು ಮಣ್ಣು ಗಟ್ಟಿ ಆಯಿತು ಅಥವಾ ನೀರು ಕೊಟ್ಟಿದ್ದು ಜಾಸ್ತಿ ಆಯಿತು ಅಂತೇಳಿ ಮಣ್ಣಿನ ಒಳಗೆ ಭೂಮಿ ಮಟ್ಟದಿಂದ ಕೆಳಗಡೆಗೆ ಗಾಳಿ ಆಡುವಿಕೆ ಕಡಿಮೆ ಆದಾಗ ಈ ಬೇರುಗಳು ಮೇಲೆ ಬರ್ತವೆ. ಈ ಬೇರುಗಳು ಮೇಲೆ ಬಂದಾಗ ಏನು ಮಾಡಬೇಕು ನಾವು? ಹೆಚ್ಚಿನ ರೈತರು ಏನು ಮಾಡ್ತಾರೆ, ಬೇರುಗಳು ಬೇರೆ ಮೇಲೆ ಬಂತು ಅಂತ ಕಡಿಲಿಕ್ಕೆ ಹೋಗ್ತಾರೆ, ಆಮೇಲೆ ಅದಕ್ಕೆ ಮಣ್ಣು ಹಾಕಿ ಹೋಗ್ತಾರೆ. ನಾವು ಒಬ್ಬ ಮನುಷ್ಯನಿಗೆ ಮೂಗು ಕಟ್ಟಿಬಿಟ್ಟು ಮಾತಾಡೋ ಅಂತ ಹೇಳಿದ್ರೆ ಮಾತಾಡಲಿಕ್ಕೆ, ಅದೇ ರೀತಿ ಗಾಳಿ ಹೇಳ್ಕೊಳ್ಳೋದೇ ಗಿಡಗಳು ಬದುಕೋದಿಲ್ಲ, ಅಂದರೆ ಕುಂಠಿತ ಆಗುತ್ತೆ, ಬೆಳವಣಿಗೆ ಭಾಳ ಕುಂಠಿತ ಆಗ್ತದೆ. ಸೊ ಆಗ ಏನಾಗ್ತವೆ, ಅದ್ರ ಮೇಲೆ ಬರ್ತವೆ. ಸೊ ನಾವು ಏನು ಮಾಡಬೇಕು? ಈಗ ಮಣ್ಣು ಹಾಕೋದು ಬೇಡ, ಮೇಲೆ ಬಂದಂಥ ಬೇರುಗಳನ್ನು ಕಟ್ ಮಾಡೋದು ಬೇಡ, ಮತ್ತು ಡ್ರಿಪ್ ಸರ್ಕಲ್ನವರೆಗಿದ್ದ ಬೇರುಗಳನ್ನು ಕಟ್ ಮಾಡೋದು ಬೇಡ. ಇದಿಷ್ಟು ಮಾಡಿಕೊಂಡ್ರೆ ಸುಲಭವಾದ, ಎಷ್ಟು ಖರ್ಚು ಜಾಸ್ತಿ ಕಡಿಮೆ ಮಾಡಿಕೊಂಡು ಉತ್ತಮವಾದ ಇಳುವರಿಯನ್ನು ಪಡೆಯಲಿಕ್ಕೆ ಸುಲಭವಾಗುತ್ತದೆ. ಇದು ಮುಖ್ಯವಾದ ಅಂಶಗಳು. ಇನ್ನು ಇದರಲ್ಲಿ ಕೆಲವು ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಇವಾಗ ತೆಂಗಿನ ಬಗ್ಗೆ ಹೇಳ್ತೀವಿ ಅಂದಾಗ ರೈತರ ಕಡೆಯಿಂದ ಸ್ವಲ್ಪ ಕ್ವಶನ್ಸ್ ಬಂದಿದೆ ಸರ್. ತೆಂಗಿನ ತೋಟ ಮಾಡ್ತೇನೆ ಅಂದ್ರೆ ನಮ್ಗೆ ಫಸ್ಟ್ ಏನ್ ಗೊತ್ತಿರ್ಬೇಕು? ಮೊದಲಿಗೆ ಗೊತ್ತಿರಬೇಕಾಗಿರೋದಿಷ್ಟೇ, ಮಣ್ಣು ಯಾವ ರೀತಿ ಇರಬೇಕು, ತೆಂಗಿಗೆ ಸೂಕ್ತವಾದ ಬೆಳೆ ಬರ್ಬೇಕಾದ್ರೆ ಮಣ್ಣು ಯಾವ ರೀತಿ ಇರಬೇಕು, ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ, ಮತ್ತೆ ಅಂತರವನ್ನು ಮಾಡುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಎಷ್ಟು ಗಿಡದಂತೆ ಮೊದಲೇ ಹೇಳಿದಾಗೆ ಗಿಡಗಳ ಸಿಲೆಕ್ಷನ್ ಕೂಡ ಹೇಳಿದ್ದೀನಿ, ಆ ರೀತಿ ನೋಡ್ಕೊಂಡು ಬರಬೇಕು. ಅಷ್ಟು ಗೊತ್ತಿದ್ರೆ ಹೊಸ ತೋಟ ಮಾಡಲಿಕ್ಕಾಗುತ್ತೆ. ಮತ್ತು ಇನ್ನು ಕೆಲವರು ಯಾಕೆ ಇದೆ ಅಂತ ಹೇಳಿದ್ರೆ 3 ಅಡಿ 3 ಅಡಿ ಇದರಲ್ಲಿ ಗುಂಡಿ ತೆಗೆದ್ರೆ ಬೇರೆ ಹರಡಲಿಕ್ಕೆ ಭಾಳ ಸುಲಭವಾಗ್ತದೆ. ಇನ್ನು ಏನಾಗುತ್ತೆ ಅಂತ ಹೇಳಿದರೆ, ಕೆಲವರು ಏನು ಮಾಡ್ತಿದೆ ಅಂದರೆ ಟ್ರ್ಯಾಕ್ಟರ್ನಲ್ಲಿ ಅಥವಾ JCBಯಲ್ಲಿ ಉದ್ದಕ್ಕೆ ಚರಂಡಿ ಹೊಡೆದಾಗಿ ಹೊಡ್ಕೊಂಡು ಹೋಗಿ ಅದರಲ್ಲಿ ಗಿಡ ನಟ್ಕೊಡ್ತಾರೆ. ಅದು ಗಿಡ ನಟ್ಕೊಂಡ್ರೆ ಏನಾಗುತ್ತೆ, ನೀರು ನಿಲ್ಲುವಂಥ ಅಂಶಗಳು ಜಾಸ್ತಿ ಬರ್ತವೆ, ಗಾಳಿ ಆಡುವಿಕೆ ಜಾಸ್ತಿ ಆಗ್ತದೆ, ಇದೆಲ್ಲ ಕಡಿಮೆ ಆಗ್ತದೆ. ಇದೆಲ್ಲ ಬೇಕಾಗಿರಲಿಲ್ಲ, ಮತ್ತೆ ಖರ್ಚು ಜಾಸ್ತಿ ಆಗ್ತದಕ್ಕೆ, ಅದು ಬೇಕಂತಿಲ್ಲ ನಮಗೆ. ಇವಾಗ ಮಣ್ಣು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಯಾವ ಮಣ್ಣಲ್ಲಿ ಬೇಕಾದ್ರೂ ಬೆಳೆ ಮಾಡ್ಬೋದ್ವಾ, ಅಥವಾ ಪರ್ಟಿಕ್ಯುಲರ್ ಆಗಿ ಕೆಂಪು ಮಣ್ಣು ಅಥವಾ ಮರಳು ಮಣ್ಣು ಇದೇ ಜಾಗದಲ್ಲಿ ಚೆನ್ನಾಗಿ ಬರುತ್ತಾ, ಅಥವಾ ಎಲ್ಲಾದ್ರೂ ಬೆಳಿಬೋದಾ? ಇಲ್ಲ, ಕೆಂಪು ಮಣ್ಣಿನಲ್ಲಿ ಉತ್ತಮವಾಗಿ ಬರ್ತದೆ. ಉದಾಹರಣೆಗೆ ತಿಪ್ಟೂರು, ಅರಸೀಕೆರೆ, ಕರಾವಳಿ ಪ್ರದೇಶ, ಅಲ್ಲಿ ತೆಂಗುಗಳನ್ನು ಬೆಳೆಸಿ ಭಾಳ ಸುಲಭ, ಕಷ್ಟ ಇಲ್ಲ, ಖರ್ಚು ಕಡಿಮೆ, ಅಂಥ ಮಣ್ಣುಗಳಲ್ಲಿ ಒಳ್ಳೆ ರೀತಿ ಇರುತ್ತೆ. ಈ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ, ಜಾಸ್ತಿ ಮರಳು ಮಿಶ್ರಿತ ಮಣ್ಣು ಅಥವಾ ಜೌಗು ಮಣ್ಣು, ಇಂಥ ಜಾಗದಲ್ಲಿ ನಡಬೇಕಾದ್ರೆ ನಾವು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ಬರುವುದಿಲ್ಲ ಅಂತ ಹೇಳುವುದಿಲ್ಲ, ಅಲ್ಲಿ ಅದಕ್ಕೆ ತಕ್ಕಂಥ ನಾವು ಬೇಸಾಯ ಕ್ರಮಗಳನ್ನು ಬದಲಾಯಿಸ್ಕೊಂಡು ಹೋಗ್ಬೇಕು. ನಾವು ಯಾವ ವೆರೈಟಿನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ? ಎಷ್ಟು ವೆರೈಟಿಗಳಿದಾವೆ? ವೆರೈಟಿಗಳು ಬಹಳಷ್ಟು ಇದಾವೆ. ವೆರೈಟಿ ನಾನು ಆಗಲೇ ಹೇಳಿದಾಗೆ, ನೀವು ತಳಿಗಳಲ್ಲಿ ಎತ್ತರದ ತಳಿಗಳಲ್ಲಿ ವೆಸ್ಟ್ ಕೋಸ್ಟ್ ಟಾಲು, ಅರಸೀಕೆರೆ ಟಾಲು, ಟಿಪ್ಟೂರ್ ಟಾಲು, ಲಕ್ಷದ್ವೀಪ ಆರ್ಡಿನರಿ, ಅಂಡಮಾನ್ ಆರ್ಡಿನರಿ, ಜಾವಾ ಜಾಯಿಂಟು ಮುಂತಾದ ವಿಷಯಗಳು ಇನ್ನೂ ಹೊಸ ಬಂದಿದೆ. ಈಗ ಇನ್ನೂ ಕೆಲವು ರಿಸರ್ಚ್ನಿಂದ ಕೆಲವು ಹೊಸ ತಳಿಗಳನ್ನು ಮಾಡಿದ್ದಾರೆ. ಇನ್ನು ಗಿಡ್ಡ ತಳಿಗಳಲ್ಲಿ ಗಂಗಾ ಬೊಂಡ, ಲಕ್ಷದ್ವೀಪ್ ಡಾರ್ಫು, ಚೌಗಾಟ್ ಡಾರ್ಫು, ಮಲಯನ್ ಡಾರ್ಫು, ಆರೆಂಜ್ ಡಾರ್ಫ್ನಲ್ಲಿ ಆರೆಂಜ್
ಅಂದರೆ ಕೆಲವು ಎಳ್ನೀರಿಗಾಗಿ ಮಾಡಲಿಕ್ಕೆ ಬೇಕಾದಂಥ ವೆರೈಟಿಗಳು ಬೇರೆ ಇದೆ, ಕಾಯಿಗಳೇ ಬೇಕಾದಂಥ ವೆರೈಟಿಗಳು ಬೇರೆ ಇದೆ, ವೆರೈಟಿಗಳು ಭಾಳ ಎಷ್ಟು ಇದೆ. ಆ ಜಾಗಕ್ಕೆ ಏನು ಯಾವುದು ಸೂಟ್ ಆಗುತ್ತೆ ಅಂತೇಳಿ ಅಲ್ಲಿದ್ದು ಇದರಲ್ಲಿ ನಿಮಗೆ ಕೇಳಿ ಇದು ಮಾಡಿಕೊಟ್ರೆ ಆಗ್ತದೆ. ಇಲ್ಲಾಂದರೆ ಪರ್ಟಿಕ್ಯುಲರ್ ನಮ್ಮ ಹತ್ರ ಕೇಳಿದ್ರೆ ನಾವು ಹೇಳ್ತೇವೆ ಯಾವ ಏರಿಯಾಕ್ಕೆ ಯಾವುದು ಒಳ್ಳೆಯದು ಅಂತ ಹೇಳುವಂಥದ್ದು. ವೆರೈಟಿ ಮಾತ್ರ ಭಾಳ ಒಳ್ಳೆಯದು. ಉದಾಹರಣೆಗೆ ನೀವು ಮಾರ್ಕೆಟಿಂಗಿಗೆ ನೀವು ಯಾವ ರೀತಿ ಮಾಡ್ತೀರಿ ಅಂತ ಅದನ್ನು ಮೊದಲು ತಿಳ್ಕೊಳ್ಬೇಕು. ಈಗ ಅರಸಿಕೆರೆ ಟಾಲು, ಟಿಪ್ಟು ಟಾಲು ಅಥವಾ ಕರಾವಳಿ ಟಾಲು ಇವುಗಳನ್ನೆಲ್ಲ ಉಪಯೋಗಿಸಿದರೆ ಅಲ್ಲಿ ನಾವು ತೆಂಗು ಕೊಯ್ದು ಬಿಟ್ಟು ಒಣಗಿಸಿ ಬಿಟ್ಟು ಅದನ್ನು ಎಣ್ಣೆ ಮಾಡಲಿಕ್ಕೆ, ಅದಕ್ಕೆ ಯಾವ್ದು ಮಾಡಲಿಕ್ಕೆ, ಯಾವುದಕ್ಕೆ ಮಾರ್ಕೆಟಿಂಗ್ ಚೆನ್ನಾಗಿದೆ, ತರಕಾರಿಗೆ ಹೋಗೋದಾದರೆ ಯಾವ ರೀತಿ ಇದೆ, ಅದರ ಮತ್ತು ಬೇರೆ ಆ ವಿಚಾರಗಳನ್ನು ನೋಡಿಕೊಂಡು, ಮಾರ್ಕೆಟ್ ವಿಚಾರ ನೋಡಿಕೊಂಡು ಬೆಳೆಗಳನ್ನು ಬೆಳೆಸ್ಬೋದು. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ. ಅರಸೀಕೆರೆ ಚಂದ್ರಪಟ್ಟಣದ ಮಣ್ಣು ಎಷ್ಟು ಚೆನ್ನಾಗಿ ತೆಂಗಿಗೆ ಸೂಟ್ ಆಗ್ತದೆ ಅಂತ ಹೇಳಿದ್ರೆ ಭಾಳಷ್ಟು ಕ್ಯಾಪ್ ತಗೊಳ್ತಿದ್ದು ತೆಂಗು ಚೆನ್ನಾಗಿ ಬರ್ತದೆ, ಸಾಧಾರಣ ಒಂದು ಇಳುವರಿ ಕೊಡ್ತದೆ. ಹಾಗೆ ಟಿಪ್ಟೂರು ಹಾಗೇನೆ, ಟಿಪ್ಟೂರಿನಲ್ಲಿ ಕೂಡ ಅದೇ ರೀತಿ ಬರ್ತದೆ. ಕರಾವಳಿ ಟಾಲ್ ಚೆನ್ನಾಗಿ ಬರ್ತದೆ. ಮೈಸೂರು ಕಡೆ ಹೋಗುವಾಗ ಹೆಚ್ಚಿನಾಗಿ ಅವರು ಏನು ಮಾಡ್ತಾರೆ, ಎಳ್ನೀರು ಜಾಸ್ತಿ ಮಾರ್ಕೆಟಿಂಗ್ ಜಾಸ್ತಿ ಇದೆ, ಅದಕ್ಕೆ ಎಳ್ನೀರಿಗೆ ಬೇಕಾಗೋ ವೆರೈಟಿಗಳಿದೆ, ಅವುಗಳನ್ನು ಉಪಯೋಗಿಸ್ಕೊಳ್ಬೋದು. ನಾವು ಸಸಿನ ಆಯ್ಕೆ ಮಾಡುವಾಗ ಎಷ್ಟು ವರ್ಷದ ಗಿಡನ ಹಾಕ್ಬೇಕು? ಸಸಿಯನ್ನು ಆಯ್ಕೆ ಮಾಡುವಾಗ 6 ತಿಂಗಳ ಮೇಲೆ ಬೆಳೆದಂಥ ಗಿಡಗಳನ್ನು ನಾವು ನಡ್ಕೊಳ್ಬೋದು. 1-2-3 ವರ್ಷದವರೆಗೂ ಬೇಕಾದ ಮಾಡು. ಆದರೆ ಮೊದಲ ಸಿಲೆಕ್ಷನ್ ಏನು ಅಂತ ಹೇಳಿದರೆ, ಆ ಗರಿಗಳು ನಾವು ನಡುವ ಟೈಮಿನಲ್ಲಿ 6 ತಿಂಗಳ ನಂತರ ಎಷ್ಟು ಗರಿಗಳು ಓಪನ್ ಆಗ್ತದೆ, ಅಂದರೆ ಹಿಡ್ಕೊಂಡಿರ್ತದೆ ಹತ್ರ ಕೈ ಗರಿಗಳು ತಾಚ್ಕೊ ಅಂಥದ್ದು ಬಿಟ್ಟು ನಂತರ ಅಂಥ ಗಿಡಗಳನ್ನು ತಗೊಂಡ್ರೆ ಇಳುವರಿ ಬೇಗ ಬರ್ತದೆ. ಅದು ಇನ್ನೂ 1 ವರ್ಷ ಆಯಿತು ಗರಿಗಳು ಬಿಟ್ಟಿಲ್ಲ, ಅಂಟ್ಕೊಂಡೇ ಇದ್ದಾವೆ ಅಂತ ಹೇಳಿದರೆ ಅವುಗಳು ಪಕ್ಕ ಇಳುವರಿ ಕೊಡೋದಿಲ್ಲ. ಅದು ಸೆಲೆಕ್ಷನ್ನಲ್ಲಿ ಭಾಳ ಮುಖ್ಯವಾಗಿದ್ದು, ಮತ್ತು ಮೊಳಕೆ ಕೂಡ 6 ತಿಂಗಳ ಒಳಗೆ ಬಂದಿರಬೇಕು. 6 ತಿಂಗಳ ನಂತರ ನಿಧಾನ ಮೊಳಕೆ ಬಂದ ಗಿಡಗಳು ಅಥವಾ 1 ವರ್ಷ 2 ವರ್ಷ ಅಂತೇಳಿ ಇಟ್ಕೊಂಡಿರ್ತಾರೆ. ಅವುಗಳನ್ನು ಸ್ವಲ್ಪ ಜಾಗ್ರತೆಯಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಬುಡ ದಪ್ಪ ಇರಬೇಕು. ಅದು ಬುಡದಲ್ಲಿ ದಪ್ಪ ಇರಬೇಕು. ಆ ದಪ್ಪ ಇದ್ದರೆ ಚೆನ್ನಾಗಿ ಬರ್ತದೆ, ಅದು ಒಳ್ಳೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಂಥದ್ದು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಗುಂಡಿ ಎಷ್ಟು ಆಳ ಹಾಗೂ ಎಷ್ಟು ಅಡಿ ದೂರದ ನೆಡಬೇಕು ಗಿಡನ? ಗುಂಡಿ 2.5 ಅಡಿಯಿಂದ 3.5 ಅಡಿವರೆಗೆ ಹೋದ್ರೆ ಸಾಕಾಗುತ್ತೆ. ಅಂದರೆ ಉದ್ದ, ಅಗಲ, ಆಳ ಈ 3 ಆ ರೀತಿಯೇ ಮಾಡ್ಕೊಳ್ಬೇಕು, ಗುಂಡಿ ಇಡಬೇಕು. ಮತ್ತು 25ರಿಂದ 30 ಅಡಿ ದೂರದವರೆಗೆ ಗಿಡದಿಂದ ಗಿಡಕ್ಕೆ ಅಂತರ ಕೊಡ್ಬೋದು. ಇದು ಎಳ್ನೀರಿದು ಡಾರ್ಕ್ ವೆರೈಟೀಸ್ ಬರ್ತವೆ, ಹಳದಿ ಬೋಂಡ ಎಂಥದ್ದು ವೆರೈಟಿ ಬರ್ತದೆ. ಅದೆಲ್ಲ 20-22 ಅಡಿಗೆ ನಟ್ಟರೂ ತೊಂದರೆ ಆಗೋದಿಲ್ಲ, ಯಾಕಂದರೆ ಅವುಗಳು ಡಾರ್ಕ್ ವೆರೈಟಿಗಳು, ಗರಿಗಳು ಅಷ್ಟರೊಳಗೆ ಇರ್ತವೆ. ಅಂದರೆ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಡಿಸ್ಟೆನ್ಸ್ ಎಷ್ಟು ಅಂದರೆ 2 ಗರಿ ಒಂದರ ಮೇಲೆ ಲ್ಯಾಪ್ ಆಗಿಬಿಟ್ರೆ ಬಿಸಿಲು ಬೀಳೋದು ಕಡಿಮೆ ಆಗುತ್ತೆ, ಆಗ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾವಾಗಲೂ ಬೆಟರ್ ಅಂತ ಹೇಳಿದರೆ 27ರಿಂದ 30 ಅಡಿ ದೂರದಲ್ಲಿ ನೆಡುವಂಥದ್ದು ಒಂದು ಒಳ್ಳೆಯ ಸ್ಪೇಸಿಂಗ್. ಇವಾಗ ಕೆಲವರು ಹೇಳ್ತಾರೆ ತೆಂಗಿನ ಗಿಡ ನೆಡುವ ಮೊದಲು ಗುಂಡಿಗೆ 2 kg ಉಪ್ಪು ಹಾಕಿದ್ರೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ, ಗಿಡ ತುಂಬಾ ಚೆನ್ನಾಗಾಗುತ್ತೆ ಅಂತ. ಇದು ನಿಜನ ಸುಳ್ಳು? ಇದು ಇಲ್ಲ. ಉಪ್ಪು ಏನ್ ಮಾಡ್ತಾ ಇದ್ರೆ, ಉಪ್ಪು ಇದು MLC ಅದರಲ್ಲಿ ಈಗ ಬಹಳಷ್ಟು ಎಕ್ಸ್ಪರಿಮೆಂಟ್ಗಳಲ್ಲಿ ಉಪ್ಪು ಹಾಕದೆ ನಟ್ಟಂತ ಯಾವುದ್ರಲ್ಲಿ ಏನೋ ವ್ಯತ್ಯಾಸಗಳು ಕಂಡಿದೆ. ಅದರಲ್ಲಿ ಕ್ಯಾಲ್ಸಿಯಂ ಸ್ವಲ್ಪ ಕೆಲ ಪೋಷಕಾಂಶಗಳು ಸ್ವಲ್ಪ ಮಟ್ಟಿಗೆ, ಅದನ್ನು ಜಾಸ್ತಿ ಹಾಕಿದರೆ ಅದು ಜಾಸ್ತಿ ಇರಬಾರ್ದು. ಅದು ಕ್ಯಾಲ್ಸಿಯಮ್ಮು ಮತ್ತು ಇದೆಲ್ಲ ಸ್ವಲ್ಪ ಭಾಳ ಕಡಿಮೆ ಪಾರ್ಟ್ಸ್ ಪರ್ ಮಿಲಿಯನ್ನಲ್ಲಿ ಕಡಿಮೆಯಲ್ಲಿ 50-100ಗಿಂತ ಕಡಿಮೆ ಇರಬೇಕು. ಹಾಗಾಗಿ ಅದರಿಂದ ದೊಡ್ಡ ವಿಚಾರ ಬರೋದಿಲ್ಲ, ಅದು ಯಾವುದೇ ಪ್ರಯೋಜನ ಇಲ್ಲ. ಅದು ಕೋಕೋನಟ್ ಬೋರ್ಡ್ನವರು ಕೂಡ ಭಾಳಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ, ಅದು ಸುಮ್ಮನೆ ಹಾಕಿ ಪ್ರಯೋಜನ ಇಲ್ಲ ಅಂತ ಹೇಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಇವಾಗ ತೆಂಗಿನ ಗಿಡ ನೆಡುವಾಗ ಇದೇ ವಾತಾವರಣದಲ್ಲಿ ಇರ್ಬೇಕು ಅಂತ ಏನಾದ್ರು ಗಿಡಗಳಿದ್ಯಾ, ಅಥವಾ ಯಾವ ವಾತಾವರಣದಲ್ಲಾದ್ರೂ ಬರುತ್ತಾ? ಗಿಡಗಳು ವಾತಾವರಣ ಅಂತ ಹೇಳಿದ್ರೆ, ತೆಂಗು ನಿಜವಾಗಿ ಪ್ರತಿ ವರ್ಷ ಕಾಯಿ ಬಿಡುವಂಥ ಗಿಡಗಳಾಗಿರೋದ್ರಿಂದ ವಾತಾವರಣದ ದೊಡ್ಡ ಸಮಸ್ಯೆಗಳು. ಆದರೆ ಒಳ್ಳೆಯ ವಾತಾವರಣ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ, ನೀರಿನ ಪೂರೈಕೆ ಇದೆ, ಸರಿ ಇದೆ, ಅಂಥ ವಾತಾವರಣದಲ್ಲಿ ಚೆನ್ನಾಗಿ ಬರ್ತದೆ, ಮಾಡ್ಕೊಳ್ಬೋದು. ಮಣ್ಣು
ಕೆಂಪು ಮಣ್ಣು ಭಾಳ ಒಳ್ಳೆಯದು, ಜಮ್ಮಿಟ್ಟಿಗೆ ಮಣ್ಣು ಅದನ್ನು ಒಳ್ಳೆಯದು. ಆದರೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಷ್ಟೇ. ಮತ್ತು ಜೌಗು ಪ್ರದೇಶದಲ್ಲಿ ನೆಟ್ಟರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಇಳುವರಿ ಬರೋದಿಲ್ಲ. ಯಾಕಂದರೆ ಅಲ್ಲಿ ನೀರಿನ ಅಂಶ ಜಾಸ್ತಿ ಆಯಿತು, ಗಾಳಿ ಆಡಿಕೆ ಕಡಿಮೆ ಆಯಿತು, ಹಾಗಾಗಿ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ತೆಂಗಿನ ಬೆಳೆಗೆ ನೀರು ಹೆಚ್ಚು ಬೇಕಾಗುತ್ತೆ ಅಥವಾ ಹೆಚ್ಚು ಬೇಡವಾ? ತೆಂಗಿನ ನೀರು ಬೇಕು. ಅಂದರೆ ಎಷ್ಟು ಅಂತ ಹೇಳಿದರೆ, ಒಂದು ವಾರದಲ್ಲಿ 2 ಗಂಟೆ ಅಂದರೆ ಒಂದು 40 ಲೀಟರ್ ನೀರು ಸಿಕ್ಕುವಷ್ಟು ಸಿಕ್ಕಿದ್ರೆ ಸಾಕು. ಇನ್ನೂ ನೀರು ಕಡಿಮೆ ಮಾಡ್ಕೊಳ್ಬೋದು, ಆ ಮಣ್ಣಿನ ಮೇಲೆ ಹೊಂದಿಕೊಂಡಿರ್ತದೆ. ಅದು ಯಾಕೆಂದರೆ ಇಲ್ಲಿ ನಾವು ಮಲ್ಚಿಂಗ್ ಭಾಳ ಮುಖ್ಯ. ಹೊದಿಕೆ, ಗಿಡದ ಬುಡದಲ್ಲಿ ಹೊದಿಕೆ ಹಾಕುವಂಥದ್ದು, ಹಸಿರು ಎಲೆಗಳು ಅಥವಾ ಒಣಗಿದ ಎಲೆಗಳು ಹಾಕಿಬಿಟ್ಟು, ಗರಿಗಳೆಲ್ಲ ಅದನ್ನು ಹಾಕಿಬಿಟ್ಟು ಮುಚ್ಚಳಿಕೆ ಮಾಡಿದರೆ ನೀರು ಕಡಿಮೆ 40 ಲೀಟ್ರ್ ನೀರು ಒಂದು ವಾರಕ್ಕೆ ಸಾಕಾಗುತ್ತೆ. ಸ್ವಲ್ಪ ಮಣ್ಣು ನೀರು ಹಿಡ್ಕೊಳ್ಳೋದಿಲ್ಲ, ಬೇಗ ಇಳಿದುಕೊಂಡು ಹೋಗುತ್ತೆ. ಅಂಥದ್ರಲ್ಲಿ ಸ್ವಲ್ಪ ನಾವು ನೋಡಿಕೊಂಡು ಮಾಡಬೇಕು. ಅದು ನೀರಾವರಿ ಯಾವಾಗಲೂ ಮಳೆಗಾಲದ ನಂತರ, ಮಧ್ಯದಲ್ಲಿ ಕೊಡಬೇಕಂತೇನಿಲ್ಲ. ಮಳೆಗಾಲದ ನಂತರ ಈ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು. ಜಾಸ್ತಿ ಕೊಟ್ಟರೂ ಆಗೋದಿಲ್ಲ, ಜಾಸ್ತಿ ಕೊಟ್ಟರೆ ಪೋಷಕಾಂಶಗಳು ಸಿಕ್ಕುವುದಿಲ್ಲ, ಎಲ್ಲ ಕೆಳಗೆ ಹೋಗ್ತದೆ. ನಾವ್ ಇಷ್ಟೊತ್ತು ಹೇಗೆ ತೋಟ ಮಾಡ್ಬೇಕು ಫಸ್ಟಿಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರು ಆ ರೈತರಿಂದ ಬಂದಂತ ಕ್ವಶನ್ಗಳಿಗೆ ಆನ್ಸರ್ ಕೊಟ್ವಿ. ಇವಾಗ ಆಲ್ರೆಡಿ ತೋಟ ಇದೆ, ಇವಾಗ ನಮ್ಮಲ್ಲಿ ತೋಟ ಇದೆ, ಆದ್ರೆ ಯಾಕಾದ್ರೂ ಮಾಡಿದ್ನು ಅನ್ನೋಷ್ಟು ಬೇಜಾರಾಗಿದೆ ರೈತರಿಗೆ. ಏನ್ ಮೇಜರ್ ಕಾರಣ? ಮೇಜರ್ ಕಾರಣ ಅಂದರೆ ಮುಖ್ಯವಾಗಿ ಎಲ್ಲ ಕಡೆಗಳಲ್ಲಿ ಸಮಸ್ಯೆಗಳು ಬರುವುದು ಯಾವುದಂದ್ರೆ ಹಾಕುವಂಥ ಗೊಬ್ಬರ, ಹೆಡ್ಡನ ಆರಂಭ ಗೊಬ್ಬರ, ಅದರಿಂದ ಹೆಡ್ಡನ್ನು ಕೃಷಿ ಗೊಬ್ಬರದಿಂದ ಅಂತೇಳಿ. ಗೊಬ್ಬರ ಉತ್ತಮವಾಗಿ ಕರಗಿದಂಥ ಗೊಬ್ಬರ ಬಂದರೆ ಯಾವ ಸಮಸ್ಯೆಗಳು ಬರುವುದಿಲ್ಲ. ನಾವೇನು ಮಾಡ್ತೇವೆ ಅಂದರೆ ತಿಪ್ಪೆಗುಂಡಿ ಗೊಬ್ಬರ ಅಂತ ತಗೊಂಡೋಗಿ ಹಾಕ್ತೇವೆ, ಅದು ಕರಗಿರೋದಿಲ್ಲ, ಅದು ಕೊಡೋದಿಲ್ಲ. ಇದು CN ರೇಷಿಯೋ ಅಂತ ಲೆಕ್ಕ ಬರ್ತದೆ. ಅಲ್ಲಿ CN ರೇಷಿಯೋ 21ಕ್ಕೆ ಬಂದಾಗ ಗೊಬ್ಬರ ಗಿಡಗಳು ತಗೊಳ್ತೇವೆ. ಅದರ ಮೇಲೆ ಇದ್ದಾಗ ಗಿಡಗಳು CN ರೇಷಿಯೋ ಜಾಸ್ತಿ ಇದ್ದರೆ ಅದಕ್ಕೆ ಗಿಡಗಳು ಇಳುವರಿ ಬರೋದಿಲ್ಲ. ಉದಾಹರಣೆಗೆ ದನದ ಗೊಬ್ಬರ ಹಾಕಿದ್ದೇವೆ, ತಿಪ್ಪೆಗುಂಡಿ ಗೊಬ್ಬರ ಹಾಕಿದ್ದೇವೆ, ಇವುಗಳಲ್ಲಿ ಕಾರ್ಬನ್ ನೈಟ್ರೋಜನ್ 65ಕ್ಕೆ 1 ಇರುವುದು. ಅದು ಕರಗಿ 21ಕ್ಕೆ ಬಂದ ನಂತರ ಗಿಡ ತಗೊಳ್ಳೋದು. ಅಂದರೆ ಅದು ಕರಗುವಷ್ಟು ಟೈಮಿಗೆ ಗಿಡ ಇಳುವರಿ ಇರುವುದಿಲ್ಲ. ನಮ್ಮ ತಪ್ಪು ಅದು. ಎಲ್ಲ ತೆಂಗಿನ ಗಿಡಗಳು ನಾವು ಹೇಳಿದ ರೀತಿಯಲ್ಲಿ 20 ವರ್ಷದ ನಂತರ 80-90-100 ಕಾಯಿಗಳು ಬಿಡುವಂಥ ಗಿಡಗಳಿಂದ ನಾವು ಕಾಯಿಗಳನ್ನು ಸೆಲೆಕ್ಟ್ ಮಾಡಿದರೆ ಯಾವ ಸಮಸ್ಯೆಗಳು ಇಲ್ಲ. ಗೊಬ್ಬರ ಚೆನ್ನಾಗಿದ್ದರೆ ಮುಗೀತು. ನೀರು ಕಡಿಮೆ ಆದರೂ ತಡ್ಕೊಳ್ಳುವ ಶಕ್ತಿ ಕೂಡ ಉಂಟು ಅದಕ್ಕೆ. ಖಂಡಿತ 80 ಕಾಯಿ ಬಿಡೋದಂತೂ ಭಾಳ ಸುಲಭ. ಅದಕ್ಕೆ ಅಂಥ ತಾಕತ್ತು ಆ ಗಿಡಗಳಿಗೆ ಇರುವುದರಿಂದ, ತೆಂಗಿಗೆ ಇರುವುದರಿಂದ ಅದನ್ನು ಕಲ್ಪವೃಕ್ಷ ಅಂತ ಕರೀತೀವಿ ನಾವು. ತೆಂಗಿನ ಜೊತೆ ಯಾವಾದ್ರೂ ಬೆಳೆ ಮಾಡ್ಬೋದಾ ಮಾಡಬಾರ್ದಾ? ಮಾಡ್ಬೋದು, ಬೇಕಾದಷ್ಟು ಬೆಳೆಗಳನ್ನು ಮಾಡ್ಬೋದು. ಅಂತರ ನೀವು ಎಷ್ಟು ಕೊಟ್ಟಿದ್ದೀರ ಅದರ ಮೇಲೆ. ಈಗ ಸಾಲಿನಲ್ಲಿ 30 ಅಡಿ ಇಟ್ಟರೆ ಅದರ ಮಧ್ಯದಲ್ಲಿ ಒಂದು ಬೇರೆ ಗಿಡಗಳು, ಅಂದರೆ ಉದಾಹರಣೆಗೆ ಹಣ್ಣಿನ ಗಿಡಗಳನ್ನು ಯಾವುದಾದ್ರೂ ಹಾಕೋಬೋದು. ಬಟರ್ ಫ್ರೂಟ್ ಹಾಕ್ಬೋದು, ಕೋಕೋ ಹಾಕ್ಬೋದು, ಅಥವಾ ಲವಂಗ ಹಾಕ್ಬೋದು, ಜಾಯಿಕಾಯಿ ಹಾಕ್ಬೋದು. ಇದೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ಆದರೆ ಹಾಕುವ ಕ್ರಮದಲ್ಲಿ ಏನಂತ ಹೇಳಿದ್ರೆ, ಸಣ್ಣ ಗಿಡ ಇದ್ದಾಗ ನೀವು ಸ್ವಲ್ಪ ನಿಧಾನ ಮಾಡ್ಕೊ, ಲೇಟಾಗಿ ಹಾಕ್ಕೊಳ್ಬೇಕು. ಸೊ ಗಿಡಗಳು ದೊಡ್ಡ ಬಂದಾಗ ಯಾವ ಬೇಕಾದ್ರೂ ಮಾಡ್ಕೊಳ್ಬೋದು. 4 ಗಿಡಗಳ ಮಧ್ಯದಲ್ಲಿ ಬೇಕಾದರೂ ಒಂದು ಗಿಡ ನಡ್ಬೋದು, ಸಾಲಿನ ಮಧ್ಯದಲ್ಲಿ ಕೂಡ ಒಂದು ಗಿಡ ನಟ್ಕೊಳ್ಬೋದು. ಅದನ್ನು ನೋಡಿಕೊಂಡು ಬಿಸಿಲಿನ ಮೇಲೆ ಹೊಂದಿಕೊಂಡಿದೆ. ಯಾವ ಕಡೆಯಿಂದ ಬೆಳಿಗ್ಗೆನ ಬಿಸಿಲು ಜಾಸ್ತಿ ಬಿದ್ದು ಸಾಯಂಕಾಲದ ಬಿಸಿಲು ಬೀಳದೆ ಇದ್ದಾಗ ಭಾಳ ಚೆನ್ನಾಗಿ ಮಾಡ್ಕೊಳ್ಬೋದು. ತೆಂಗಿನ ಮರ, ಇವಾಗ ತೆಂಗಿನ ಮರನ ಸಾಯಕ್ಕೆ ಮೇನ್ ಕಾರಣ ರೋಗಗಳು, ತುಂಬಾ ರೋಗಗಳು ಬರ್ತಾ ಇದೆ. ರಸ ಸೋರುವಿಕೆ, ನುಸಿ ರೋಗ, ಅಣಬೆ ರೋಗ, ಕೆಂಪು ಮೂತಿ ರೋಗ ಹೆಚ್ಚಾಗ್ತಿದೆ, ಮತ್ತೆ ಅರಳು ಉದುರುವಿಕೆ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಮೇಜರ್ ಕಾರಣ ಏನು? ಮೇಜರ್ ಕಾರಣ, ಇದೆಲ್ಲದಕ್ಕೂ ಮೇಜರ್ ಕಾರಣ 16 ಪೋಷಕಾಂಶಗಳು ಇಲ್ಲದೆ ಇರುವಂಥ ಗೊಬ್ಬರಗಳು, ಕರಗದೆ ಇದ್ದಂಥ ಗೊಬ್ಬರಗಳು. ಇದು ಮುಖ್ಯವಾಗಿರೋದು. ಮತ್ತು ಇದು ಪ್ರತಿಯೊಂದಕ್ಕೂ ನಾವು ಒಳ್ಳೆಯ ಕಂಪ್ಲೀಟ್ ಗೊಬ್ಬರ ಹಾಕಿದೆ 95% ರೋಗಗಳೇ ಬರುವುದಿಲ್ಲ. ಇನ್ನು ಬಂದಾಗ ಕೆಲವು ಔಷಧಿಗಳು ಆಡಬೇಕು. ಕೆಲವರು ಉದಾಹರಣೆಗೆ ನಿಮ್ಮ ಅಣಬೆ ರೋಗ ಅಥವಾ ರಸಸೋರ ರೋಗಗಳಿದ್ದಾಗ ಅದಕ್ಕೆ ನಾವು ಕರಿಜೀರಿಗೆ ಪೇಸ್ಟ್ ಮಾಡಿ ಹಚ್ಚಿಬಿಟ್ರೆ ಮತ್ತು ಒಳ್ಳೆಯ ಗೊಬ್ಬರ ಕೊಟ್ಟುಬಿಟ್ರೆ ಆ ರೋಗಗಳೇ ಬರೋದಿಲ್ಲ, ರಿಕವರಿ ಆಗ್ತದೆ. ಅಡಿಕೆ ಇದರಿಗೆ ತೆಂಗಿನಲ್ಲಿ ಸುಳಿ ಕೊರೆಯುವ ಹುಳಗಳು ಬರ್ತವೆ. ಇದು ಯಾಕೆಂದರೆ ಅಲ್ಲಿ ಪೋಷಕಾಂಶಗಳು ಎಲ್ಲಿದ್ದ ವೀಕ್ ಆಗಿರೋದ್ರಿಂದ ಸುಳಿ ಕೊರೆಯುವ ಕೀಟಗಳು ಬರೋದು.
ಈಗ ಕಡಿಮೆ ಉತ್ಪಾದನೆಗೆ ಕಾರಣ ಏನು? ಅದೇ ಒಂದಕ್ಕೆ ಇಂಚೆ ಉತ್ತರ ಇದೆ. 16 ಪೋಷಕಾಂಶಗಳು ಇಲ್ಲದಿದ್ದ ಗೊಬ್ಬರ ಇದ್ದಾಗ ಇಳುವರಿ ಕಡಿಮೆ ಆಗ್ತದೆ. ಈಗ ನಾವು ಒಂದು ದಿವಸಕ್ಕೆ ಒಂದು ಊಟನೂ ಮಾಡೋದಿಲ್ಲ, ಅಥವಾ ಒಂದೇ ಊಟ ಮಾಡ್ತೇವೆ, ಸ್ವಲ್ಪ ತಿಂತೇವೆ, ಅಂಥವರಿಗೆ ಶಕ್ತಿಯಲ್ಲಿ ಬರ್ತದೆ, ಶಕ್ತಿ ಕಡಿಮೆ ಬರ್ತದೆ. ಚೆನ್ನಾಗಿ ಒಳ್ಳೆಯ ಕರಗಿದ ಗೊಬ್ಬರ ಕೊಟ್ಬಿಟ್ಟು ಚೆನ್ನಾಗಿ ಕೊಡುವಂಥ, ಜಾಸ್ತಿ ಗೊಬ್ಬರನೂ ಬೇಕಾಗಿರೋದಿಲ್ಲ. ಮಣ್ಣಿನ ಮೇಲೆ ಹೊಂದಿಕೊಂಡು ಒಳ್ಳೆಯ ಮಣ್ಣಾದರೆ ಭಾಳ ಕಡಿಮೆ ಇದೆ. ಕಾಡು ಮಣ್ಣಿನ ಲೆಕ್ಕದಲ್ಲಿ ಮಣ್ಣು ಇದ್ದರೆ ಗೊಬ್ಬರನೇ ಭಾಳ ಕಡಿಮೆ ಬೇಕಾಗುತ್ತೆ. ಕಡಿಮೆ ಒಂದು ವರ್ಷಕ್ಕೆ 5 ರಿಂದ 10 kg ವರೆಗೆ ಒಳ್ಳೆಯ ಕರಗಿದ ಗೊಬ್ಬರ ಕೊಟ್ಬಿಟ್ರೆ ಏನೂ ಬೇಡವಂತೆ, ಅದರಲ್ಲಿ ಸುಧಾರಿಸ್ಕೊಂಡು ಬರ್ಬೋದು. ರೋಗಗಳು ಬರೋದಿಲ್ಲ, 95% ರೋಗಗಳು ಬರಲ್ಲ. ಸುಳಿ ಕೊರೆಯುವ ದುಂಬಿಗೆ ಹೇಗೆ ತಡೆಗಟ್ಟಬಹುದು? ಸುಳಿ ಕೊರೆಯುವ ದುಂಬಿಗೆ ತಡೆಗಟ್ಟೋಕೆ 2 ರೀತಿ ಇದೆ. ಒಂದು, ಈ ಟ್ರ್ಯಾಪ್ಸ್ ಸಿಗ್ತವೆ ನಮಗೆ, ಅದಕ್ಕೆ ಕನ್ನಡದಲ್ಲಿ ಟ್ರ್ಯಾಪ್ಸ್ ಅಂತೇಳಿ, ಅದು ಅಟ್ರಾಕ್ಟ್ ಮಾಡ್ತದೆ. ಗಂಡು ಹುಳಗಳನ್ನು ಅಟ್ರಾಕ್ಟ್ ಮಾಡಿ ಅದಕ್ಕೆ ಅಲ್ಲಿ ಬಿಟ್ಟು ಸತ್ತೋಗ್ಬಿಡ್ತವೆ. ಅಂತ ಟ್ರ್ಯಾಪ್ಸ್ ಉಪಯೋಗಿಸ್ಬೋದು, ಅದು ಚೆನ್ನಾಗಿ ಬರ್ತದೆ. ಎರಡನೇದು, ಸುಳಿ ಕಟ್ ಮಾಡಿಬಿಟ್ಟು ಮೇಲೆ ಹತ್ತಿ ಸುಳಿ ಕೊರೆದ ಜಾಗದಲ್ಲಿ ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ನಿಸರ್ಗ ಲಿಕ್ವಿಡ್ ಅಂತ ಸಿಗ್ತದೆ, ಅದನ್ನು ಹಾಕಿಬಿಟ್ರೆ ಅದು ಪುನಃ ಚಿಗುರು ಬರ್ತದೆ, ಸೈಡ್ನಿಂದ ಬರ್ತದೆ, ಉತ್ತಮವಾಗ್ತದೆ. ಸುಳಿ ಒಣಗೋದಕ್ಕೆ ಕಾರಣ ಏನು? ಸುಳಿ ಒಣಗೋದು ಕಾರಣನೇ ಇದು ರೈನೋಸರಸ್ ಬೀಟ್ಲ್ ಅಂತ ಬರ್ತದೆ. ಅವುಗಳು ಕೊರೆದ ಮೇಲೆ ಸುಳಿ ಒಣಗೋದಕ್ಕೆ ಬರೋದು. ಬೇರೆ ರೀತಿಯಲ್ಲಿ ಸುಳಿ ಒಣಗಬೇಕಾದ್ರೆ ನಿಮ್ಮ ಪೋಷಕಾಂಶಗಳು ಕಂಪ್ಲೀಟ್ ಏನೂ ಇಲ್ಲ ಅಲ್ಲಿ, ರಾಸಾಯನಿಕನೇ ಹಾಕಿ ಮಣ್ಣು ಕಂಪ್ಲೀಟ್ ಹಾಳಾಗಿರ್ತದೆ. ಅಂಥದ್ರಲ್ಲಿ ಸುಳಿ ರೋಗಗಳೆಲ್ಲ ಬರ್ತವೆ. ಎಲೆ ಚುಕ್ಕಿ ರೋಗನೂ ಅದೇ. 16 ಪೋಷಕಾಂಶಗಳು ಇದ್ದಾಗ ಎಲೆ ಚುಕ್ಕಿ ರೋಗಗಳು ಬರೋದಿಲ್ಲ. ನೀರು ಜಾಸ್ತಿ ಕೊಡ್ತಿದ್ದಾಗ ಎಲೆ ಚುಕ್ಕಿ ರೋಗಗಳು ಬರೋದಿಲ್ಲ. ಕೊಡದೇ ಇದ್ದಾಗ ಸರಿಯಾಗಿ ಮಾಡಿಕೊಂಡು ಇದ್ದರೆ ಯಾವ ರೋಗಗಳು ಬರೋದಿಲ್ಲ. ಅದೇ ಹೇಳಿದ 95% ರೋಗಗಳು ಬರೋದು ಯಾಕೆಂದರೆ ನಮ್ಮ ಗೊಬ್ಬರದಲ್ಲಿ ಪೋಷಕಾಂಶಗಳು ಸರಿ ಇಲ್ಲ ಅಂತ ಹೇಳಿದರೆ ಕೊರತೆಗಳು ಉಂಟಾಗ್ತವೆ. ಮಣ್ಣಿಗೆ ರಾಸಾಯನಿಕ ಜಾಸ್ತಿ ಆಗ್ತಿದ್ವಿ, ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ತವೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡುವಂಥ ಫುಡ್ಡನ್ನು ಕರಗಿಸಿ ಬಿಟ್ಟು ಕೊಡುವಂಥ ವ್ಯವಸ್ಥೆಗಳು ಹಾಳಾಗಿರ್ತದೆ. ಆದ್ದರಿಂದ ರೋಗಗಳೆಲ್ಲ ಬರಲಿಕ್ಕೆ ಕಾರಣ. ನೀವು ಹಿಂದಿನ ವಿಡಿಯೋಗಳೆಲ್ಲ ಹೇಳಿದ್ದೀರಾ ತೆಂಗಿನ ಗರಿನ ಮುಚ್ಚಳಿಕೆ ಮಾಡಕ್ಕೆ ಬಳಸಬಾರ್ದು ಅಂತ. ಯಾಕೆ ಬಳಸಿದ್ರೆ ಏನಾಗುತ್ತೆ? ತೆಂಗಿನ ಗರಿಗಳಲ್ಲಿ ತೆಂಗಿನ ಹೆಡಮೊಟ್ಟೆ, ಗರಿಗಳು, ಇವು ಸಿಪ್ಪೆಗಳು, ಇವುಗಳಲ್ಲಿ ಎಲ್ಲದರಲ್ಲಿನೂ ಲೆಗ್ನಿನ್ ಮತ್ತು ಫಿನಾಲಿನ್ ಅಂತ 2 ಕೆಮಿಕಲ್ಸ್ ಜಾಸ್ತಿ ಇದೆ. ಹಾಗಾಗಿ ಅದು ಎಲ್ಲಿ ನೀವು ಹಾಕಿದ್ರೂ ಅದು ಬೇಗ ಕರಗುವುದಿಲ್ಲ. ಅದು ಕರಗಬೇಕಾದಕ್ಕೆ ನೈಟ್ರೋಜನ್ ಬೇಕು. ನೈಟ್ರೋಜನ್ ಯಾಕೆ ಇದನ್ನು ಮಾಡಬಾರ್ದು ಅಂದರೆ ಬುಡದಲ್ಲಿರುವಂಥ ನೈಟ್ರೋಜನು, ಮಣ್ಣಿನಲ್ಲಿರುವಂಥ ಸಾರಜನಕ ಇವು ಅವುಗಳು ಎಳ್ಕೊಂಡು ಕರಗ್ತವೆ. ಆಗ ಕಾಂಪಿಟೇಷನ್, ಗಿಡಗಳಿಗೆ ನೈಟ್ರೋಜನ್ ಕಡಿಮೆ ಆಯಿತು. ನೈಟ್ರೋಜನ್ ಕಡಿಮೆ ಆದರೆ ಪೊಟ್ಯಾಷ್ ಸರಿಯಾಗಿ ಹೇಳ್ಕೊಳ್ಳಲ್ಲ, ವ್ಯತ್ಯಾಸಗಳು ಬರ್ತವೆ. ಅದಕ್ಕಾಗಿ ನೈಟ್ರೋಜನ್ ನಮಗೆ ಮಣ್ಣಿನಲ್ಲಿದ್ದ ನೈಟ್ರೋಜನ್ ಫುಲ್ಲು ಗಿಡಗಳಿಗೆ ಸಿಕ್ಕಬೇಕಾದ್ರೆ ಈ ಗರಿಗಳನ್ನು ಉಪಯೋಗಿಸಬಾರ್ದು. ಆದರೆ ಗರಿಗಳನ್ನು ಭಾಳಷ್ಟು ಗರಿಗಳು ಬೀಳ್ತವೆ, ಅದನ್ನು ಬೇರೆ ಡಿಸ್ಪೋಸ್ ಮಾಡೋದು ಕಷ್ಟ. ಹಾಗೆ ಹೀಗೆ ಇರುವಂಥ ಸಮಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಸಣ್ಣ ಗುಡ್ಡೆ ಮಾಡಿಕೊಂಡು ಅವುಗಳನ್ನು ಸುಡಬೇಕು. ಸುಟ್ಟು ಬೂದಿಯಲ್ಲಿ ಫಾಸ್ಫರಸ್ ಪೊಟ್ಯಾಷು 28% ವರೆಗೆ ಇದೆ. ಒಂದು ಸೌದೆಯಲ್ಲಿ ಕೂಡ ಬೂದಿ ಫಾಸ್ಫರಸ್ ಇರೋದು ಬರೀ 5% ಮಾತ್ರ, ಯಾವುದರಲ್ಲೂ ಇಷ್ಟು ಪರ್ಸೆಂಟೇಜ್ ಇಲ್ಲ. ಸೊ ಇದಕ್ಕೆ ನಾವು ಇದನ್ನು ಉಪಯೋಗಿಸಿಕೊಂಡು, ಈ ಬೂದಿಯನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಕರಗಿದ ಗೊಬ್ಬರ ಹಾಕಿ ಅದನ್ನು ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಗಿಡಗಳನ್ನು ಹಾಕಿಕೊಂಡಿದ್ರೆ ನಮಗೆ ಬೇರೆ ಗೊಬ್ಬರಗಳು ಕೊಡಬೇಕಂತ ಅವಶ್ಯಕತೆಯೇ ಬರೋದಿಲ್ಲ. ಅದಕ್ಕಾಗಿ ಗರಿಗಳನ್ನು ದಯಮಾಡಿ ಮಲ್ಚಿಂಗಿಗೆ ಉಪಯೋಗಿಸಬೇಡಿ. ಅದು ಗಿಡದ ದೂರದ ಇದ್ದರೆ ಮಣ್ಣಿನಲ್ಲಿ ಎಲ್ಲಿ ಹಾಕಿದರೆ ಅಲ್ಲಿ ಮಣ್ಣಿನಿಂದ ಸಾರಜನಕವನ್ನು ಹೇಳ್ಕೊಳ್ಳುತ್ತೆ, ಅದು ಕರಗೋದಿಲ್ಲ ಬೇಗ. ಅದರಲ್ಲಿ ಮಾಡ್ಬೋದು. ಕೆಲವರೆಲ್ಲ ಹೇಳ್ತಾರೆ ಅದರಲ್ಲಿ ಗೊಬ್ಬರ ಮಾಡ್ಬೋದು ಅಂತ. ಗೊಬ್ಬರ ಮಾಡಿದರೆ ನೀವು ಹಾಕಿದಂಥ ಆ ಗೊಬ್ಬರದಲ್ಲಿ ಇರುವಂಥ ಸಾರಜನಕ ಕಂಪ್ಲೀಟ್ ಕಡಿಮೆ ಇರ್ತದೆ, ಸರಿಯಾದ ಮಟ್ಟಕ್ಕೆ ಬರುವುದಿಲ್ಲ. ಎರಡನೇದು, ಅದನ್ನು ಮಾಡಬೇಕಾದ್ರೂ ಬೇರೆ ಕಡೆಯಲ್ಲಿ ಅದಕ್ಕೆ ಒಳ್ಳೆಯ ಗಂಜಲ ಅದು ಎಲ್ಲ ಹಾಕಿ ಆದಮೇಲೆ ಅದನ್ನು ಬೇಕಾದರೆ ಎರೆಹುಳ ಗೊಬ್ಬರಕ್ಕೆ ಉಪಯೋಗಿಸ್ಬೋದು. ಆದರೆ ಟೈಮ್ ತಗೊಳುತ್ತೆ, 1 ವರ್ಷ 1.5 ವರ್ಷ ತಗೊಳುತ್ತೆ.
ಇವಾಗ ನೀವು ಹೇಳಿದ್ದಂತ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನಮಗ್ ಮೇನ್ ಕನ್ಸಿದ್ದು ಗೊಬ್ಬರ ಕರಗಿರೋ ಅಂತ 100% ಕರಗಿರೋ ಅಂತ ಗೊಬ್ಬರನ ಹಾಕ್ಬೇಕು ಅಂತ. ಆದ್ರೆ ನಮ್ ರೈತರಿಗೆ ಹೇಗ್ ಗೊತ್ತಾಗುತ್ತೆ ಈ ಗೊಬ್ಬರ ಕರಗಿದೆ, ಇದ್ರಲ್ಲಿ 16 ಪೋಷಕಾಂಶ ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಅದು ನಾವು ಉಪಯೋಗಿಸುವ ರಾ ಮೆಟೀರಿಯಲ್, ಕೃಷಿ ತ್ಯಾಜ್ಯ ವಸ್ತುಗಳು, ಅದು ಬಹಳ ಮುಖ್ಯ. ನಾವು ಯಾವಾಗಲೂ ಗೊಬ್ಬರ ಮಾಡುವಾಗ ಒಂದೇ ತ್ಯಾಜ್ಯ ವಸ್ತುವನ್ನು ತಗೊಂಡು ಗೊಬ್ಬರ ಮಾಡೋದಲ್ಲ. ಉದಾಹರಣೆಗೆ ಕುರಿ ಗೊಬ್ಬರ ಮಾತ್ರ ಅಂತಲ್ಲ, ದನದ ಗೊಬ್ಬರ ಮಾತ್ರ ಅಂತಲ್ಲ, ದನದ ಗೊಬ್ಬರ, ಕುರಿ ಗೊಬ್ಬರ, ಹಸಿರೆಲೆ, ಬೂದಿ, ಕಬ್ಬಿನ ಮಡ್ಡಿ, ಅದು ಯಾವ್ದು ಸಿಕ್ಕ, ಕಾಫಿ ಸಿಪ್ಪೆ, ಏನು ಸಿಕ್ಕುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಒಂದೊಂದು ಲೇಯರ್ನಲ್ಲಿ ಮಾಡಿಬಿಟ್ಟು ಒಂದು 6 ಅಡಿ ಅಗಲಕ್ಕೆ ಇಟ್ಟುಬಿಟ್ಟು ಮತ್ತು 4 ಅಡಿ ಎತ್ತರದವರೆಗೆ ಮಾಡಿಬಿಟ್ಟು ಅದಕ್ಕೆ ಆಗಾಗ ಗಂಜಳ ಮತ್ತು ಇದು ಟ್ರೈಕೋಡರ್ಮ ಸುಡಮನ್ನು ಸ್ವಲ್ಪ ಹಾಕ್ತಾ ಹೋಗಿದ್ರೆ ಒಂದು 4 ತಿಂಗಳು 5 ತಿಂಗಳಲ್ಲಿ ಗೊಬ್ಬರ ಕಂಪ್ಲೀಟ್ಗಾಗಿ ಹೈಟ್ 4.5 ಅಡಿ ಇದ್ದದ್ದು 2.5 ಅಡಿಗೆ ಬಂದರೆ ಯಾವ ಟೆಸ್ಟಿಂಗೂ ಬೇಡ, ಗೊಬ್ಬರ ಚೆನ್ನಾಗಿ ಬರ್ತದೆ, ಅದನ್ನು ಉಪಯೋಗಿಸ್ಕೊಳ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿ ಗೊಬ್ಬರಗಳು, ಔಷಧಿಗಳು ಎಲ್ಲವೂ ಸಿಕ್ಕುತ್ತೆ. ಉದಾಹರಣೆಗೆ ವಿಜ್ಞಾನ ಗೊಬ್ಬರ ಅಂತ ಇದೆ. ಇದು ನಿಮ್ಮ ಎಲ್ಲ 16 ಪೋಷಕಾಂಶಗಳು ಇರೋದ್ರಿಂದ ಒಳ್ಳೆಯ ರೀತಿಯ ಗೊಬ್ಬರ ಆಗಿರೋದ್ರಿಂದ ಅದನ್ನು ಉಪಯೋಗಿಸ್ಬೋದು. ಒಂದು ತೆಂಗಿಗೆ 5 ರಿಂದ 10 kg ವರ್ಷಕ್ಕೆ ಒಂದ್ಸಲ ಬುಡ ಬಿಡಿಸೋದು ಬೇಡ, ಮೇಲ್ಗಡೆನೆ ಹಾಕಿಬಿಟ್ಟು ಮುಚ್ಚಳಿಕೆ ಮಾಡಿಬಿಡಿ, ಸಾಕಾಗುತ್ತೆ. ಅದು ಒಂದೇ ಕಂಪ್ಲೀಟ್ ಕಂಟ್ರೋಲ್ ಆಗುತ್ತೆ. ಇನ್ನು ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ತೆಂಗಿ ಕೊಟ್ಟರೂ ತೊಂದರೆ ಬರೋದಿಲ್ಲ. ಅದೇನಾಗುತ್ತೆ ಅಂದರೆ ಬುಡದಲ್ಲೇ ಕರಗಿಬಿಟ್ಟು ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಆಮೇಲೆ ನಿಸರ್ಗ ಗೊಬ್ಬರ ಬೇಕಾದ ಅದು ಇದೆ, ಎರೆಹುಳ ಇದೆ. ಆದರೆ ಅದರಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಅರಳಿನಂಥ ರೋಗಗಳನ್ನು ಕಂಟ್ರೋಲ್ ಮಾಡುವ ಅಂಶಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಜಾಸ್ತಿಯಾಗಿ ವಿಜ್ಞಾನ ತಗೊಳ್ಳಿ ಅಂತ ಹೇಳ್ತೇವೆ. ಆಮೇಲೆ ಈ ಔಷಧಿಗಳು, ಈಗ ಎಲೆ ಚಿಕ್ಕ ರೋಗ ಬಂತು, ಗೊಬ್ಬರ ತಗೊಂಡಿದ್ದು ಲೇಟ್ ಆಗುತ್ತೆ, ಔಷಧಿ ಬೇಗ ನಮಗೆ ಬರಬೇಕು ಅಂದರೆ ನಿಸರ್ಗ ಲಿಕ್ವಿಡನ್ನು ಸ್ಪ್ರೇ ಮಾಡಿ. ಅದೇ ಅಷ್ಟೇ ಅಂತ ಹೇಳಿದ್ರೆ 10 ml 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ಅಂದರೆ ಒಂದು ಡ್ರಮ್ 200 ಲೀಟರ್ ಡ್ರಮ್ಮಿಗೆ 2 ಲೀಟರ್ ಲಿಕ್ವಿಡ್ ಬೇಕಾಗುತ್ತೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು. ಅದು ಮಾಡುವಾಗಲೂ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಈಗ ಹೊಂಬಾಳೆ ಬರ್ತಾ ಇರ್ತವೆ ಆ ಟೈಮ್ನಲ್ಲಿ ಲಿಕ್ವಿಡ್ ಸ್ಪ್ರೇ ಮಾಡಿ, ಅಥವಾ ಒಳ್ಳೆ ಜಾಸ್ತಿ ಬಿಸಿಲು ಇದ್ದ ಟೈಮ್ನಲ್ಲಿ ಬೆಳಗಿನ ಹೊತ್ತು ಇದು ಸ್ಪ್ರೇ ಮಾಡಿಬಿಟ್ಟು ಒಳ್ಳೆ ಕಂಟ್ರೋಲ್ ಬರ್ತದೆ. ಇದರಲ್ಲಿ ಅಣಬೆ ರೋಗವನ್ನು ಕಟ್ ಮಾಡಿ ಅಲ್ಲಿಗೂ ಬೇಕಾದ್ರೆ ಕರಿಜೀರಿಗೆ ಪೇಸ್ಟ್ ಮಾಡಿ ಮತ್ತೆ ಲಿಕ್ವಿಡ್ ಸ್ಪ್ರೇ ಮಾಡಿದರೆ ಚೆನ್ನಾಗಿ ಬರ್ತದೆ. ಗೊಬ್ಬರ ಚೆನ್ನಾಗಿ ಕೊಟ್ಬಿಟ್ಟೆ. ನಮ್ಮಲ್ಲಿ ಗೆದ್ದಲು ಬರ್ತದೆ, ಇನ್ನು ತೆಂಗಿಗೆ ಬುಡಕ್ಕೆಲ್ಲ ಗೆದ್ದಲು ಹತ್ತದೆ. ಈ ಗೆದ್ದಲು ಹತ್ತೋದು ಯಾಕೆ ಬರ್ತದೆ ಅಂತ ಹೇಳಿದರೆ ಅಲ್ಲಿ ಸುತ್ತಮುತ್ತ ಇದ್ದ ಬುಡದಲ್ಲಿರುವಂಥದ್ದು ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಮರದ ಬಡ್ಡೆಗೆ ಬಂದ್ಬಿಟ್ರೆ ಅಲ್ಲಿ ನೀರಿನ ಅಂಶ ಸಿಗ್ತದೆ ಅಂತ ಹೇಳೋದಕ್ಕೆ ಗೆದ್ದಲು ಬರೋದು. ಇದಕ್ಕೆ ನಮ್ಮಲ್ಲಿ ತ್ರಿಷಿಕ ಅಂತಿದೆ. ಇದು ಸಂಪೂರ್ಣ ಸಾವಯವನೇ, ಅದರಲ್ಲಿ ಯಾವ ರಾಸಾಯನಿಕ ಇರೋದಿಲ್ಲ. ಈ ತ್ರಿಷಿಕ ಏನಾಗುತ್ತೆ ಅಂತ ಹೇಳಿದ್ರೆ ಗೆದ್ದಲನ್ನು 5 ನಿಮಿಷದಲ್ಲಿ ಗೆದ್ದಲನ್ನು ಕೊಂದು ಬಿಡ್ತದೆ. ಅದರಲ್ಲಿ ಕೂಡ 16 ಪೋಷಕಾಂಶ ಇರೋದ್ರಿಂದ ಅದು ಗಿಡಗಳು ಹೇಳ್ಕೊಂಡು ಗಿಡಗಳಿಗೆ ಸಹಾಯ ಮಾಡ್ತದೆ. ಆಮೇಲೆ ಇನ್ನೂ ಪವರ್ಫುಲ್ ಗೊಬ್ಬರ ನೀವು ಬೇಕು ಅಂದರೆ ಸೂಪರ್ 18 ಅಂತ ಗುಳಿಗೆ ಸಿಗ್ತದೆ. ಈ ಸೂಪರ್ 18 ತಗೊಂಡ್ಬಿಟ್ರೆ 1 ತಿಂಗಳೊಳಗೆ ನಿಮ್ಮ ರೋಗಗಳ ಕೀಟಗಳು ನಿಂತುಕೊಳ್ತದೆ. ಆದರೆ ಹಾಕುವಾಗ 1 ವರ್ಷಕ್ಕೆ 12 ಮಣ್ಣಿನ ಇದರ ಮೇಲೆ 12 ಗುಳಿಗೆಗಳು ಬೇಕಾಗ್ಬೋದು, ತಿಂಗಳಿಗೆ 1 ಲೆಕ್ಕ. ಅಥವಾ ಒಂದೇ ಸಲ 3-4 ಗುಳಿಗೆ ಆಗ್ಬಿಟ್ಟು 3-4 ತಿಂಗಳಿಗೆ ಒಂದ್ಸಲ ಹಾಕೊಂಡು ಬಂದರೂ ಬರ್ತದೆ. ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಬೋದು. ಇದು ರೆಗ್ಯುಲರ್ ನೀವು ಆಗ್ತಾ ಹೋದರೆ 1-2-3 ವರ್ಷದಲ್ಲಿ ನಿಮ್ಮ ಮಣ್ಣು ಕಾಡು ಮಣ್ಣಾಗುತ್ತೆ. ಅಂದರೆ ಕಾರ್ಬನ್ ನೈಟ್ರೋಜನ್ 10:1 ಬಂದಾಗ 10:1 ಬಂದಾಗ ಯಾವ ಗಿಡಗಳು ಯಾವ ರೀತಿ ಬೆಳೀತವೆ ಅಂತ ನಿಮಗೆ ಗೊತ್ತ ಆಶ್ಚರ್ಯ ಆಗುತ್ತೆ. ಇನ್ನೂ ನಿಮಗೆ ಕೆಲವು ಪ್ರಶ್ನೆಗಳು ಆಗಾಗ ಬಂದುಬಿಡ್ತದೆ, ಕೆಲವು ನೆನಪಿಲ್ಲ, ಇದನ್ನು ಕೇಳಿದ್ದನ್ನು ಪುನಃ ಕೇಳಬೇಕಂದ್ರೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ನಮ್ಮನ್ನು ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ಇನ್ನೊಂದು ಸಲ ನೀವು ತಿಳ್ಕೊಂಡು ಅಲ್ಲೆಲ್ಲ ಇದು ಮಾಡ್ಕೊಳ್ಬೋದು. ಆಮೇಲೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಗೊಬ್ಬರಗಳನ್ನು ತಗೊಂಡು ಹೋಗ್ಬೋದು, ಬುಕ್ಕೂ ಸಿಕ್ಕುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ನಿಮಗೆ ಗೊಬ್ಬರ ಬೇಕಾದ ಗೊಬ್ಬರವನ್ನು ಕೊಡ್ತೇವೆ. ಇನ್ನು ನಿಮಗೆ ಸಂಶಯ ಬಂತು ಅಂತ ಹೇಳಿದರೆ ಒಂದ್ಸಲ ಕೇಳಿದ ನೆನಪಿಲ್ಲದೇ ಇದ್ರೂ 20 ಸಲ ಫೋನ್ ಮಾಡಿ ಬೇಕಾದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಇದಕ್ಕೆ ಯಾವುದಕ್ಕೂ ನಾವು ಚಾರ್ಜ್ ಮಾಡೋದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೇಳಿದ್ದು ನೆನಪಿನಲ್ಲಿ ಉಳಿದಿಲ್ಲ, ಅದಕ್ಕಾಗಿ ಒಂದು ಬುಕ್ ಕೂಡ ಮಾಡಿದ್ದೇವೆ. ಈ ಬುಕ್ನಲ್ಲಿ ಎಲ್ಲ ಮಾಹಿತಿಗಳು ಇದ್ದಾವೆ, ಎಲ್ಲ ವಿಚಾರಗಳು ಎಲ್ಲ ಇದ್ದಾವೆ. ಇದು ಒಂದು ಬುಕ್ಕಿಗೆ 200 ರೂಪಾಯಿ. ನೀವು ಬೇಕಾದರೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಈ ಬುಕ್ಕನ್ನು
ಪೋಸ್ಟ್ ಮುಖಾಂತರ ತರಿಸಿಕೊಳ್ಬೋದು. ಇದರಲ್ಲಿ ಎಲ್ಲ ಮಾಹಿತಿಗಳು ಇದ್ದಾವೆ. ನಮ್ಮ ಅಡ್ರೆಸ್ಸು ಗೌರಿಶಂಕರಿ ಎಸ್ಟೇಟ್, ಹರಿಹಳ್ಳಿ, ಆಲೂರು ಕೆಂಚಮ್ಮನ ಹೊಸಕೋಟೆ ಹೋಬಳಿ, ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಇಲ್ಲಿ ಬರಬೇಕಾದ್ರೆ ನಿಮಗೆ ಉಂಟು ಕೆಂಚಮ್ಮನ ಬಾಳುಪೇಟೆಯಿಂದ ಕೆಂಚಮ್ಮನ ಹೊಟ್ಟೆ ದಾಟಿ ಬಿಟ್ಟು ಕೊಡ್ಲಿಪೇಟೆ ಹೋಗುವಾಗ ಕೆಂಚಮ್ಮನ ದೇವಸ್ಥಾನದ ಒಂದು ಸರ್ಕಲ್ ಬರ್ತದೆ, ಟೆಂಪಲ್ ಸರ್ಕಲ್ ಅಂತ ಕರಿತೇವೆ. ಅಲ್ಲಿಂದ ಒಂದು 300 ಮೀಟರ್ ಬಂದರೆ ಒಂದು HP ಪೆಟ್ರೋಲ್ ಬಂಕ್ ಇದೆ. ಆಯ್ತು, ಪಕ್ಕದಲ್ಲೇ ಗೌರಿಶಂಕರ್ ಎಸ್ಟೇಟ್ಗೆ ಎಂಟರ್ ಆಗೋದು ಇದಿದೆ. ಅಲ್ಲಿ ಬೋರ್ಡ್ಗಳೆಲ್ಲ ಇದ್ದಾವೆ, ನೋಡ್ಬಿಟ್ಟು ಬರ್ಬೋದು. ಧನ್ಯವಾದಗಳು.